ಅಂದು ಆಗಸ್ಟ್ 8, 2005ರಂದು ಬ್ರೆಜಿಲ್ ಫೆಡರಲ್ ಪೊಲೀಸ್ ಅಧಿಕಾರಿಗಳಿಗೆ ಆಶ್ಚರ್ಯ ಕಾದಿತ್ತು. ಕಳ್ಳರು ಆರಾಮವಾಗಿ ಕೆಲಸ ಮಾಡಲು ಅನುಕೂಲವಾಗುವಂತೆ ಸುರಂಗ ಮಾರ್ಗದಲ್ಲಿ ಫ್ಯಾನ್ಗಳನ್ನು ಸಹ ಅಳವಡಿಸಲಾಗಿತ್ತು. ಅಲ್ಲಿ ನೀರಿನ ಪೈಪ್ ಇತ್ತು, ಬೆಳಕಿಗೆ ವಿದ್ಯುತ್ ಇತ್ತು ಮತ್ತು ಲ್ಯಾಂಡ್ಲೈನ್ ಫೋನ್ ಕೂಡ ಇತ್ತು. ಇಷ್ಟೊಂದು ವ್ಯವಸ್ಥಿತವಾಗಿ ಕೆಲಸ ಮಾಡಿದರೂ ಕಳ್ಳರು ಒಂದು ದೊಡ್ಡ ತಪ್ಪು ಮಾಡಿದರು. ಮನೆಯನ್ನು ಪರಿಶೀಲಿಸುವಾಗ ಪೊಲೀಸರಿಗೆ ಕಸದ ಬುಟ್ಟಿಯಲ್ಲಿ ಒಂದು ಹಳೆಯ ಸಿಮ್ ಕಾರ್ಡ್ ಸಿಕ್ಕಿತು. ಈಗ ಪೊಲೀಸರು ಆ ಸಿಮ್ ಕಾರ್ಡ್ ಯಾರದೋ ಆ ವ್ಯಕ್ತಿಯ ಫೋನ್ ಮತ್ತು ಅವರನ್ನು ಕರೆದಿದ್ದ ಎಲ್ಲ ಜನರ ಫೋನ್ಗಳನ್ನು ಪತ್ತೆ ಹಚ್ಚಲು ಪ್ರಾರಂಭಿಸಿದರು. ಕಳ್ಳರನ್ನು ಹಿಡಿಯಲು ಪೊಲೀಸರು ಪೂರ್ಣ ಹುಮ್ಮಸ್ಸಿನಿಂದ ತನಿಖೆ ನಡೆಸಲು ಪ್ರಾರಂಭವಾಯಿತು. ಮತ್ತೊಂದೆಡೆ 260 ಕೋಟಿಗಳ ಕಳ್ಳತನದ ಸುದ್ದಿ ನಗರದಲ್ಲಿ ಕಾಡ್ಗಿಚ್ಚಿನಂತೆ ಹರಡಿತು. ಅದೇ ಸಮಯದಲ್ಲಿ ಒಂದು ಟ್ರಕ್ ನಗರದಿಂದ ಕಾರನ್ನು ತಲುಪಿಸಲು ಹೊರಟಿತ್ತು. ಕಾರ್ ಡೀಲರ್ಶಿಪ್ನ ಮಾಲೀಕರು ಸ್ವಂತ ಕಾರನ್ನು ತಲುಪಿಸಲು ಹೋಗುತ್ತಿದ್ದರು. ಟ್ರಕ್ ಚಾಲಕರಿಗೆ ಇದು ಸಹಿಸಲಾಗಲಿಲ್ಲ. ಇದಲ್ಲದೆ ಕಾರ್ ಡೀಲರ್ಶಿಪ್ನ ಮಾಲೀಕರು ಪ್ರತಿ ಸ್ಥಳದಲ್ಲಿ ನಿಲ್ಲಿಸಿ ಸಾರ್ವಜನಿಕ ಫೋನ್ಗಳನ್ನು ಬಳಸುತ್ತಿದ್ದರು. ಚಾಲಕನಿಗೆ ಏನು ನಡೆಯುತ್ತಿದೆ ಎಂದು ಅನುಮಾನ ಬಂತು. ಆ ಕಾರುಗಳಲ್ಲಿ ಏನಿದೆ ಎಂದು ನೋಡಲು ಹೋದಾಗ ಅವನಿಗೆ ತನ್ನ ಕಣ್ಣುಗಳನ್ನು ನಂಬಲು ಸಾಧ್ಯವಾಗಿರಲಿಲ್ಲ. ಕಾರುಗಳಲ್ಲಿ ನೋಟುಗಳ ಕಂತೆಗಳಿಂದ ತುಂಬಿದ್ದವು. ಇದನ್ನು ನೋಡಿದ ಕೂಡಲೇ ಮುಂದಿನ ನಿಲುಗಡೆ ಪೊಲೀಸ್ ಠಾಣೆಯಾಗಿತ್ತು. ಪೊಲೀಸರು ಕಾರ್ ಡೀಲರ್ಶಿಪ್ ಮಾಲೀಕರನ್ನು ಬೆದರಿಸಿದಾಗ ಅವರ ಸಹೋದರ ಈ ಹಣವನ್ನು ತಲುಪಿಸಿ ಹೇಳಿದ್ದನು ಎಂದು ಹೇಳಿದರು. ಪೊಲೀಸರು ಅವರ ಸಹೋದರನ ಹೆಸರನ್ನು ತಮ್ಮ ಕಂಪ್ಯೂಟರ್ನಲ್ಲಿ ಹುಡುಕಿದಾಗ ಅವರ ಸಹೋದರರು ಪಿಸಿಸಿ ಎಂಬ ದೊಡ್ಡ ಡ್ರಗ್ ಡೀಲಿಂಗ್ ಗ್ಯಾಂಗ್ನ ಸದಸ್ಯರೆಂದು ತಿಳಿದು ಬಂದಿತು. ಈ ಗ್ಯಾಂಗ್ನಲ್ಲಿ ಒಟ್ಟು 34 ಸದಸ್ಯರಿದ್ದರು ಮತ್ತು ಅವರಲ್ಲಿ ಮಾರ್ಲಿ, ಉಡೋ, ಆಲ್ಮಾ, ಪೌಲೋ, ಸೆರ್ಗೆ, ಫೆರ್ನಾಂಡ್, ಫೆಡ್ರೋ, ನೆಟೋ ಮತ್ತು ಪ್ರಮುಖ ಸದಸ್ಯರಾಗಿದ್ದರು. ಈಗ ಪೊಲೀಸರಿಗೆ ಈ ಕಳ್ಳತನವನ್ನು ಮಾಡಿದವರ ಹೆಸರುಗಳು ತಿಳಿದಿದ್ದವು. ಈಗ ಅವರನ್ನು ಹಿಡಿಯುವ ಸಮಯ. ಕಳ್ಳತನದ ಕೆಲವು ದಿನಗಳ ನಂತರ ಪೊಲೀಸರು ತಾವು ಕಂಡುಕೊಂಡ ಸಿಮ್ ಕಾರ್ಡ್ಗಳ ಸಹಾಯದಿಂದ ಫೋನ್ ಟ್ಯಾಪ್ ಮಾಡುತ್ತಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ನನಗೆ ಒಂದು ನೋಟ್ಬುಕ್ ಮತ್ತು 1 ಕೆಜಿ ರಬ್ಬರ್ ಬ್ಯಾಂಡ್ಗಳನ್ನು ತಂದುಕೊಡಿ ಎಂದು ಹೇಳುತ್ತಾನೆ. ನೋಟ್ಬುಕ್ ಮತ್ತು 1 ಕೆಜಿ ರಬ್ಬರ್ ಬ್ಯಾಂಡ್ಗಳು ಪೊಲೀಸರಿಗೆ ಅನುಮಾನ ಬಂದಾಗ ಅವರು ಕರೆ ಮಾಡಿದವರ ಸ್ಥಳಕ್ಕೆ ಹೋಗುತ್ತಾರೆ. ಅಲ್ಲಿ ಹಣ ಕಸದಂತೆ ಬಿದ್ದಿತ್ತು. ಚೀಲಗಳಲ್ಲಿ ಹಣ, ಪ್ಲಾಸ್ಟಿಕ್ ಚೀಲಗಳಲ್ಲಿ ಹಣ, ನೆಲದೊಳಗೆ ಅಗೆದಿದ್ದ ರಂಧ್ರಗಳಲ್ಲಿಯೂ ಹಣಗಳನ್ನು ಇಡಲಾಗಿತ್ತು. ಪೊಲೀಸರು ಕಳ್ಳರನ್ನು ಬಂಧಿಸಿದಾಗ ಕಳ್ಳರು ಕದ್ದ ಹಣವನ್ನು ತಮ್ಮಲ್ಲಿ ಹಂಚಿಕೊಳ್ಳುತ್ತಿದ್ದರು ಮತ್ತು ಪ್ರತಿಯೊಂದು ಪೈಸೆಯ ಲೆಕ್ಕವನ್ನು ನೋಟ್ಬುಕ್ನಲ್ಲಿ ಇಟ್ಟಿದ್ದರು ಎಂದು ತಿಳಿದು ಬಂದಿತು. ಇದರ ನಂತರ ಪೊಲೀಸರು ಇತರರ ಫೋನ್ಗಳನ್ನು ಟ್ಯಾಪ್ ಮಾಡಲು ಪ್ರಾರಂಭಿಸಿದರು ಮತ್ತು ಅವರಿಗೆ ಅಪಘಾತಕರವಾದ ಸುದ್ದಿ ತಿಳಿಯಿತು. ಪಿಸಿಸಿ ಗ್ಯಾಂಗ್ನ 11 ಸದಸ್ಯರು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಭೇಟಿಯಾಗುತ್ತಿದ್ದರು. 11 ಕಳ್ಳರು ಒಟ್ಟಾಗಿ ಸೇರಿದರೆ ಖಂಡಿತವಾಗಿಯೂ ಏನೋ ದೊಡ್ಡದು ನಡೆಯುತ್ತದೆ. ಪೊಲೀಸರು ಅವರನ್ನು ಹಿಡಿಯಲು ಹೋದಾಗ ಕಳ್ಳರು ಒಂದು ಸಂಪೂರ್ಣ ಕಟ್ಟಡವನ್ನು ಖರೀದಿಸಿದ್ದಾರೆ ಮತ್ತು ಆ ಕಟ್ಟಡವು ಒಂದು ಬ್ಯಾಂಕಿನಿಂದ ಕೇವಲ 90 ಮೀಟರ್ ದೂರದಲ್ಲಿದೆ ಎಂದು ಅವರಿಗೆ ತಿಳಿಯಿತು. ಪೊಲೀಸರು ಬ್ಯಾಂಕಿನ ಮೇಲೆ ದಾಳಿ ಮಾಡಿದಾಗ ಈ ಕಳ್ಳರು ಮತ್ತೊಂದು ಬ್ಯಾಂಕ್ ಅನ್ನು ದೋಚಲು ಸಿದ್ಧರಾಗಿದ್ದರು ಎಂದು ಅವರಿಗೆ ತಿಳಿದಿತು. ಕಳ್ಳರು ಬ್ಯಾಂಕ್ ಅನ್ನು ದೋಚಲು ಕೇವಲ 12 ಮೀಟರ್ ದೂರದಲ್ಲಿದ್ದರು. ಅವರು ಸೆಂಟ್ರಲ್ ಬ್ಯಾಂಕ್ನಿಂದ ಅಗೆದ ರೀತಿಯಲ್ಲಿಯೇ 78 ಮೀಟರ್ ಸುರಂಗವನ್ನು ಈಗಾಗಲೇ ಅಗೆದಿದ್ದರು ಮತ್ತು ಪೊಲೀಸರು ಕೋಟಿಗಟ್ಟಲೆ ಹಣವನ್ನು ಕಳ್ಳತನವಾಗದಂತೆ ಉಳಿಸಿದರು. ಫೋನ್ ಟ್ಯಾಪಿಂಗ್ ತಂತ್ರ ಎಷ್ಟು ಪರಿಣಾಮಕಾರಿ ಎಂದು ಪೊಲೀಸರಿಗೆ ತಿಳಿದಾಗ ಅವರು ತಾವು ಟ್ಯಾಪ್ ಮಾಡುತ್ತಿದ್ದ ಜನರ ಕುಟುಂಬಗಳ ಫೋನ್ಗಳನ್ನು ಟ್ಯಾಪ್ ಮಾಡಲು ಪ್ರಾರಂಭಿಸಿದರು ಮತ್ತು ಕ್ರಮೇಣ ಪಿಸಿಸಿ ಗ್ಯಾಂಗ್ನ ಪ್ರಮುಖ ಸದಸ್ಯರು ಹಿಡಿಯಲು ಪ್ರಾರಂಭಿಸಿದರು. ಮೊದಲಿಗೆ ಮಾರ್ಲೆ, ಉಡೋನ ಸಹೋದರರು ಫೋನ್ ಟ್ಯಾಪ್ ಮಾಡುವ ಮೂಲಕ ಮಾರ್ಲೆ, ಉಡೋ ಒಂದು ಬೀಚ್ನಲ್ಲಿ ಪಾರ್ಟಿ ಮಾಡುತ್ತಿದ್ದಾರೆ ಎಂದು ಪೊಲೀಸರಿಗೆ ತಿಳಿಯಿತು. ಆದ್ದರಿಂದ ಪೊಲೀಸರು ರಹಸ್ಯವಾಗಿ ಅವರನ್ನು ಹಿಂಬಾಲಿಸಿ ಅವರ ಕಿವಿಯಲ್ಲಿ ನಿಧಾನವಾಗಿ ಫೆಡರಲ್ ಪೊಲೀಸ್ ಎಂದು ಹೇಳಿದ್ದರು. ಇದ್ದಕ್ಕಿದ್ದಂತೆ ಮಾರ್ಲೆ, ಉಡೋನ ಕಣ್ಣುಗಳು ಮುಂದೆ ಕತ್ತಲು ಆವರಿಸಿತು ಮತ್ತು ಅವರು ಕುಸಿದು ಬಿದ್ದರು. ಏಕೆಂದರೆ ನೀವು 2 ವರ್ಷಗಳ ಕಾಲ ಪೊಲೀಸರಿಂದ ಓಡಿ ಹೋಗುತ್ತಿದ್ದೀರಿ ಮತ್ತು ಇದಕ್ಕಿದ್ದಂತೆ ಯಾರಾದರೂ ನಿಮ್ಮ ಕಿವಿಯಲ್ಲಿ ಬಂದು ಫೆಡರಲ್ ಪೊಲೀಸ್ ಎಂದು ಹೇಳಿದರೆ ನಿಮಗೆ ಏನಾಗುತ್ತದೆ? ಮಾರ್ಲಿಯೋ ತಮಗೆ ಇಷ್ಟೊಂದು ಹಣವಿದ್ದರೂ 2 ವರ್ಷಗಳ ಕಾಲ ಪೊಲೀಸರಿಂದ ಓಡಿ ಹೋಗುತ್ತಿದ್ದ ಎಂದು ಹೇಳಿದ್ದನು. ಅದರ ನಂತರ ಅಲೆಮಾವೋನ ಸರದಿ. ಪೊಲೀಸರು ಅವನ ಸಹೋದರಿಯ ಫೋನ್ ಟ್ಯಾಪ್ ಮಾಡುತ್ತಿದ್ದರು. ಆದರೆ ಅಲೆಮಾವೋ ಇನ್ನು ಪೊಲೀಸರಿಗೆ ಸಿಕ್ಕಿಬಿದ್ದಿರಲಿಲ್ಲ, ಏಕೆಂದರೆ ಆ ಹೊತ್ತಿಗೆ ಅವನು ಗಡ್ಡ ಮತ್ತು ಮೀಸೆ ಬೆಳೆಸಿಕೊಂಡಿದ್ದನು. ಆದ್ದರಿಂದ ಪೊಲೀಸರಿಗೆ ಅವರನ್ನು ಸರಿಯಾಗಿ ಗುರುತಿಸಲು ಸಾಧ್ಯವಾಗುತ್ತಿರಲಿಲ್ಲ. ಇದಲ್ಲದೆ ಅವನು ತನ್ನ ಹೆಸರನ್ನು ಬದಲಾಯಿಸಿ ನಕಲಿ ಐಡಿ ಕಾರ್ಡ್ಗಳನ್ನು ಸಹ ಮಾಡಿದ್ದರು. ಆದರೆ ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡಿದರೂ ಅವನು ಪೊಲೀಸರಿಗೆ ಸಿಕ್ಕಿಬಿದ್ದಿರಲಿಲ್ಲ. ಅವನು ಒಂದು ದೊಡ್ಡ ತಪ್ಪು ಮಾಡಿದನು. ಪೊಲೀಸರ ಬಳಿ ಅವನ ಫೋಟೋ ಇತ್ತು. ಅದರಲ್ಲಿ ಅವನ ಬಲಗೈಯಲ್ಲಿ ಕುದುರೆ ಟ್ಯಾಟೋ ಮತ್ತು ಆ ಕುದುರೆ ಟ್ಯಾಟೋ ಅಲೆಮಾವೊಂದಿಗೆ ತಲೆ ತಿರುಗುವಂತೆ ಮಾಡಿತು. ಆಸಕ್ತಿದಾಯಕ ವಿಷಯವೆಂದರೆ ಅಲೆಮಾವು ಪೊಲೀಸ್ ಠಾಣೆಯಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿ ವಾಸಿಸುತ್ತಿದ್ದನು. ಈಗ ಪೌಲೋನ ಸರದಿ. ಸೆರ್ಗೆಯ ಫೋನ್ ಟ್ಯಾಪಿಂಗ್ ಮೂಲಕ ಅವನು ತನ್ನ ತಾಯಿಯ ಮನೆಯಲ್ಲಿ ವಾಸಿಸುತ್ತಿದ್ದಾನೆ ಎಂಬ ಪೊಲೀಸರಿಗೆ ತಿಳಿಯಿತು. ಆದರೆ ಪೊಲೀಸರು ಅವನನ್ನು ಹಿಡಿಯಲು ಪ್ರಯತ್ನಿಸಿದಾಗ ಒಂದು ವಿಚಿತ್ರ ಘಟನೆ ನಡೆಯುತ್ತದೆ. ಪೌಲೋ ಜೋರಾಗಿ ಕೂಗಲು ಪ್ರಾರಂಭಿಸುತ್ತಾನೆ, ಕಿಡ್ನಾಪ್ ಕಿಡ್ನಾಪ್. ಅವನು ಕಿಡ್ನಾಪ್ ಎಂದು ಏಕೆ ಕೂಗುತ್ತಿದ್ದಾನೆ?
ಎಂದು ಪೊಲೀಸರಿಗೂ ಅರ್ಥವಾಗಿರಲಿಲ್ಲ. ಇದು ಕಳ್ಳನ ತಂತ್ರವಾಗಿತ್ತೆ ಅಥವಾ ಅವನು ಯಾರನ್ನಾದರೂ ಕಿಡ್ನಾಪ್ ಎಂದು ಕೂಗುತ್ತಿದ್ದನೆ. ಮುಂದಿನ ದಿನಗಳಲ್ಲಿ ಪೊಲೀಸರಿಗೆ ಇದರ ಉತ್ತರ ಸಿಗುತ್ತದೆ. ಅದರ ನಂತರ ಪೊಲೀಸರು ಫೆರ್ನಾಲ್ಡೋ ಅನ್ನು ಬಂಧಿಸಿದಾಗ ಅವನ ಬಳಿ ₹1 ಇರಲಿಲ್ಲ. ಪೊಲೀಸ್ ಅಧಿಕಾರಿ ಫೆರ್ನಾಲ್ಡೋನ ಕುಟುಂಬವ ಹಣ ತರಲು ಕೇಳುತ್ತಾನೆ ಮತ್ತು ಅವನ ಕುಟುಂಬ ಹಣವನ್ನು ತರುತ್ತದೆ. ಆದರೆ ಅದಕ್ಕೂ ಮೊದಲು ಪೊಲೀಸರು ಅವನನ್ನು ಕೊಲ್ಲುತ್ತಾರೆ. ಫೆಡ್ರೋ ಮತ್ತು ನೆಟ್ಟೋ ಜೊತೆಗಿನ ಅದೇ ರೀತಿ ಆಗುತ್ತದೆ. ಪೊಲೀಸರು ಅವನನ್ನು ಜೈಲಿಗೆ ಹಾಕುತ್ತಾರೆ. ಬದಲಾಗಿ ಅವರನ್ನು ಅಪಹರಿಸಿದ ಹಣವನ್ನು ತೆಗೆದುಕೊಂಡು ಹಣ ನೀಡದ ಕಳ್ಳನನ್ನು ಕೊಲ್ಲುತ್ತಾರೆ. ಈಗ ಪೊಲೀಸರು ಏಕೆ ಹೀಗೆ ಮಾಡುತ್ತಾರೆ ಎಂದು ನೀವು ಯೋಚಿಸುತ್ತಿರಬೇಕು. ಏಕೆಂದರೆ ಅವರು ಪೊಲೀಸರಲ್ಲ, ಅವರು ಭ್ರಷ್ಟ ಪೊಲೀಸ್ ಅಧಿಕಾರಿಗಳಾಗಿದ್ದರು. 260 ಕೋಟಿ ಕಳ್ಳತನವಾಗಿದೆ ಎಂಬ ಸುದ್ದಿ ಹರಿದಾಡಿದ್ದರಿಂದ ಇಡೀ ಜಗತ್ತು ಹಣವನ್ನು ಕದ್ದವರ ಹಿಂದೆ ಬಿದ್ದಿತ್ತು. ಒಂದು ಕಡೆ ಕಳ್ಳರನ್ನು ಜೈಲಿಗೆ ಹಾಕಲು ಬಯಸಿದ್ದ ಫೆಡರಲ್ ಪೊಲೀಸ್ ಅಧಿಕಾರಿಗಳಿದ್ದರೆ, ಮತ್ತೊಂದೆಡೆ ಕಳ್ಳರಿಂದ ಹಣವನ್ನು ತೆಗೆದುಕೊಳ್ಳಲು ಬಯಸಿದ್ದ ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿದ್ದರು ಮತ್ತು ಮೂರನೇ ಕಡೆ ಈ ಕಳ್ಳರಿಂದ ಹಣವನ್ನು ಕದಿಯಲು ಬಯಸಿದ್ದ ಇತರ ಗ್ಯಾಂಗ್ಗಳಿದ್ದವು. ಮತ್ತು ಯಾರು ಹಣವನ್ನು ನೀಡಲಿಲ್ಲ ಅವರನ್ನು ಚಿತ್ರಹಿಂಸೆಗೊಳಪಡಿಸಿಕೊಳ್ಳಲಾಯಿತು. ಇದರಿಂದಾಗಿ ಇತರ ಕಳ್ಳರು ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಫೆಡರಲ್ ಪೊಲೀಸರಿಗೆ ಶರಣಾದರು. ಆದರೆ ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡಿದರೂ ಪೊಲೀಸರು ಕೇವಲ 50 ಕೋಟಿಗಳನ್ನು ಮಾತ್ರ ವಶಪಡಿಸಿಕೊಳ್ಳಲು ಸಾಧ್ಯವಾಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಹಾಕುವಂತ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.